ನಾನು ಹಾಸ್ಪಿಟಲಲ್ಲಿ ಎಕ್ಸ್ಟ್ರಾ 2 ಡೇಸ್ ಅಡ್ಮಿಟ್ ಆಗಿದ್ದೆ. ನಾನು ಮಾಡಿರೋ ಮಿಸ್ಟೇಕಿಂದ. ಅದೇನಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಇದು ಬಂದ್ಬಿಟ್ಟು ಮಟನ್ ತಲೆಕಾಲು ಸೂಪು. ಇದು ವಾರದಲ್ಲಿ 4ರಿಂದ 5 ಸಲ ನನಗೆ ಕೊಡ್ತಾರೆ ನಮ್ಮ ಮನೇಲಿ. ತುಂಬ ಒಳ್ಳೇದಂತೆ ಬಾಣಂತಿಯರಿಗೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರು. ಸಿ ಸೆಕ್ಷನ್ ಆದವ್ರಿಗೆ ಅವತ್ತು ಸಿ ಸೆಕ್ಷನ್ ಆಗಿದ್ದ ದಿನ ಮತ್ತು ನೆಕ್ಸ್ಟ್ ಡೇ ಏನು ಕೂಡ ಕೊಡೋದಿಲ್ಲ. ಒಂದು ಹನಿ ನೀರು ಕೂಡ ಕೊಡೋದಿಲ್ಲ. ಆದರೂ ನೆಕ್ಸ್ಟ್ ಡೇ ಲಿಕ್ವಿಡ್ಸು ಮತ್ತು ಗಂಜಿ ಇಡ್ಲಿ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ ರೌಂಡ್ಸಿಗೆ ಬಂದಾಗ ಚಪಾತಿ ಅನ್ನ ಸಾಂಬಾರು ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು. ಬಟ್ ನಾನು ತಿನ್ಬೋದು ಅಂತ ಮಿಸ್ಟೇಕ್ ನನ್ನ ಮಿಸ್ಟೇಕ್ ಮಾಡಿಕೊಂಡು ನಾನು ಡಾಕ್ಟರ್ ಹೇಳಿದಾರಲ್ಲ ಅಂತೇಳಿ ಮಧ್ಯಾಹ್ನ ಮತ್ತು ರಾತ್ರಿ ಎಲ್ಲ ಚಪಾತಿ ಹೆಸರು ಕಾಳು ಪಲ್ಯ ಈ ರೀತಿ ಎಲ್ಲ ತಿಂದ್ಬಿಟ್ಟೆ. ನನಗೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗಬೇಕಿತ್ತು. ನೆಕ್ಸ್ಟ್ ಡೇ ಡಾಕ್ಟರ್ ರೌಂಡ್ಸಿಗೆ ಬಂದಾಗ ಡಿಸ್ಚಾರ್ಜ್ ಅಂತ ಹೇಳಿದಾಗ ನನಗೆ ತುಂಬ ಸುಸ್ತಾಗ್ತಾ ಇದೆ, ಎದ್ದೇಳೋಕ್ಕೂ ಆಗ್ತಾ ಇಲ್ಲ, ನನಗೆ ಆಗ್ತಾ ಇಲ್ಲ ಅಂತ ಅಂದಿದ್ದಕ್ಕೆ ನಿನ್ನೆ ಏನು ತಿಂದೆ ಅಂತ ಕೇಳಿದರು. ಈ ರೀತಿ ಚಪಾತಿ ಕಾಳು ಪಲ್ಯ ಎಲ್ಲ ತಿಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಮತ್ತೆ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ನನಗೆ ಸ್ಟ್ರಿಕ್ಟಾಗಿ ಹೇಳಿದರು ಡಾಕ್ಟರು 1 ಮಂತ್ವರೆಗೂ ಗೋಧಿ ಮತ್ತು ಜೋಳ ಎಲ್ಲ ತಿನ್ನಬಾರ್ದು. ಅನ್ನ ಸಾಂಬಾರು ರೈಸ್ ಐಟಮ್ಸ್ ತಿನ್ಬೋದು, ಇಡ್ಲಿ ಈ ಥರ ತಿನ್ಬೋದು ಅಂತ. ಈ ಮಿಸ್ಟೇಕ್ಸ್ ಏನಾದರೂ ನೀವು ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ